ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಮತ್ತು ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗುವಂಥ ಯೋಗ ಮೂವ್ಸ್ಗಳನ್ನು, ಸಿಂಪಲ್ ಆಗಿರೋ ಯೋಗ ಮೂವ್ಸ್ಗಳನ್ನು ತೋರಿಸ್ತೀನಿ. ಅದನ್ನು ನೀವು ಎವ್ರಿಡೇ ಫಾಲೋ ಮಾಡಿದರೆ ನಿಮ್ಗೊಂದು ಸ್ವಲ್ಪ ದಿನದಲ್ಲಿ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ, ಮತ್ತು ಶೋಲ್ಡರ್ ಪೇನ್ ಏನಾದರೂ ಇದ್ದರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ನೀವು ಈ ಥರ ರೋಪ್ ಅಥವಾ ಶಾಲ್ ಅನ್ನು ತಗೊಂಡು ಈ ತರ ನೀವು ಮೂಮೆಂಟ್ ಅನ್ನ ಮಾಡಬೇಕು. ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಮೂಮೆಂಟ್ ನಾನು 20-30 ಟೈಮ್ಸ್ ಮಾಡಿ ಆಮೇಲೆ ನಿಧಾನಕ್ಕೆ ಈ ತರ ಮೂಮೆಂಟ್ಗಳನ್ನ ಮಾಡಬೇಕು. ನೀವು ಒಂದು ಲೆಕ್ಕನ 90 ಡಿಗ್ರಿ ಇಟ್ಕೊಂಡು ಸ್ಟ್ರೆಚ್ಚು ಬೆಂಡು ಮಾಡೋ ತರ ಮಾಡಿಕೊಂಡು, ಇದು ಥೈಸ್ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಶೋಲ್ಡರ್ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಅಥವಾ ಶೋಲ್ಡರಲ್ಲಿ ಏನಾದರೂ ನಿಮ್ಗೆ ಇಶ್ಯೂ ಇದ್ದರೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡಿಕೊಂಡು 10-20 ಕೌಂಟನ್ನು ನೀವು ಎವ್ರಿಡೇ ಮಾಡಿದರೆ ನಿಮಗೆ ಸ್ಲೋಲಿ ಅದರ ರಿಸಲ್ಟು ಗೊತ್ತಾಗ್ತಾ ಹೋಗುತ್ತೆ. ವೆರಿ ಸಿಂಪಲ್ ಮೂವ್ಸ್ ಇದೆ ಇದೆಲ್ಲ, ಬಟ್ ನೀವು ಅಟ್ಲೀಸ್ಟ್ ಒಂದು 30 ಕೌಂಟನ್ನಾದರೂ ನೀವು ಮಾಡಬೇಕಾಗತ್ತೆ. ಜಸ್ಟ್ ಒಂದು 5-10 ಎಲ್ಲ ಮಾಡಿದರೆ ನಿಮ್ಗೆ ಅಷ್ಟೊಂದು ಇಫೆಕ್ಟ್ ಗೊತ್ತಾಗ್ತಾ ಹೋಗಲ್ಲ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಿಗಿನರ್ ಆದರೆ 5-10 ಮಾಡ್ಕೊಳ್ಳಿ. ಒಂದು 2-3 ಡೇಸ್ ಆದ ತಕ್ಷಣ ಜಾಸ್ತಿ ಮೂವ್ಸ್ಗಳನ್ನು ಆ್ಯಡ್ ಮಾಡ್ಕೊಬೇಕು. ಥೈಸಲ್ಲಿ ಏನಾದ್ರು ಫ್ಯಾಟ್ ಇದ್ದರೆ ರೆಡ್ಯೂಸ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ನೀವು ಅಪ್ ಆ್ಯಂಡ್ ಡೌನನ್ನು ಮಾಡಬೇಕು. ಜೊತೆಗೆ ಶೋಲ್ಡರು ರೊಟೇಟ್ ಆಗೋದ್ರಿಂದ ನಿಮಗೆ ಶೋಲ್ಡರು ಫ್ಲೆಕ್ಸಿಬಿಲಿಟಿ ಪಡ್ಕೊಳ್ಳುತ್ತೆ. ಇದಂತೂ ಸಿಂಪಲ್ ಆಗಿದೆ ಬಟ್ ವೆರಿ ಪವರ್ಫುಲ್ ಮೂವ್. ಇದನ್ನು ನೀವು ಎವ್ರಿಡೇ ಆ್ಯಡ್ ಮಾಡ್ಕೊಬೇಕು. ಈ ಥರ ಸೈಡಲ್ಲಿ ಸ್ಟ್ರೆಚ್ ಮಾಡಬೇಕು. ಹಾಫ್ ಬೆಂಡ್ ಮಾಡಿಕೊಂಡು ಸೈಡ್ ಸ್ಟ್ರೆಚ್ ಈ ಥರ. ಇದನ್ನು ಅಷ್ಟೇ ನೀವು 20-30 ಕೌಂಟ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಮೂಮೆಂಟ್ ಈ ಥರ ಹ್ಯಾಂಡನ್ನು ಬ್ಯಾಕ್ ಸೈಡ್ ಈ ಥರ ಸ್ಟ್ರೆಚ್ ಮಾಡಬೇಕು. ಈ ಮೂಮೆಂಟ್ ಅಂತೂ ನಿಮ್ಮ ಸೈಡ್ ಬೆಲ್ಲಿ ಫ್ಯಾಟನ್ನು ರಿಡ್ಯೂಸ್ ಮಾಡ್ಕೊಳ್ಳೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲ ಮೂಮೆಂಟ್ ಮಾಡೋದ್ರಿಂದ ನಮ್ಮ ಡೋಪಮೈನ್ ತುಂಬ ಚೆನ್ನಾಗಿ ರಿಲೀಸ್ ಆಗಿ ನಾವು ಹೆಪ್ಪಿಯಾಗಿರೋಕ್ಕೆ ಹೆಲ್ಪ್ ಆಗುತ್ತೆ. ನಾವು ಹೆಪ್ಪಿಯಾಗಿದ್ದೀವಿ ಅಂದರೆ ಎನರ್ಜೆಟಿಕ್ ಆಗಿರೋಕ್ಕೂ ಅದು ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಏನು ಬೆನಿಫಿಟ್ ಇದೆ ಅಂತ ನೋಡೋದಕ್ಕಿಂತ ಎವ್ರಿಡೇ ನಿಮಗೆ ಯಾವ ಸೂಟೇಬಲ್ಲು ಅದನ್ನು ನೀವು ಮಾಡ್ತಾ ಹೋಗಬೇಕು. ಎಲ್ಲ ಮೂವ್ಸ್ಗಳಲ್ಲೂ ಏನಾದರೂ ಒಂದೊಂದು ಬೆನಿಫಿಟ್ಟು ಇದ್ದೇ ಇರುತ್ತೆ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರೋದ್ರಿಂದ ನಿಮ್ಗೆ ಯಾವ ಮೂಮೆಂಟ್ ಮಾಡೋದ್ರಿಂದ ಬಾಡಿಗೆ ಮೈಂಡ್ಗೆ ಹೆಪ್ಪಿ ಆಗತ್ತೆ, ಕಂಫರ್ಟೇಬಲ್ ಇದೆ ಯಾವ ಮೂಮೆಂಟ್ ಮಾಡೋದ್ರಿಂದ ಅಂತ ನೋಡಿಕೊಂಡು ಆ ಮೂಮೆಂಟ್ಗಳನ್ನು ನೀವು ಮಾಡ್ತಾ ಹೋಗಬೇಕು. ಸುಮ್ಮನೆ ನಾವು ಬೆನಿಫಿಟನ್ನು ಒಂದೇ ನೋಡ್ತಾ ಮಾಡೋಕ್ಕಾಗಲ್ಲ. ನಮ್ಮ ಮೈಂಡು ಬಾಡಿ ಎರಡನ್ನು ನಾವು ಕೇಳಿಕೊಂಡು ಮಾಡ್ತಾ ಹೋಗಬೇಕಾಗತ್ತೆ. ಮೊದಲು ಫ್ಲೆಕ್ಸಿಬಿಲಿಟಿ ಬರಬೇಕು. ಫ್ಲೆಕ್ಸಿಬಿಲಿಟಿ ಬಂದರೆ ಮಾತ್ರ ನೀವು ಕೆಲವೊಂದು ಮೂಮೆಂಟ್ಗಳನ್ನು ಮಾಡೋಕ್ಕಾಗತ್ತೆ. ತುಂಬ ಜನ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವ್ರು ಕೇಳ್ತಾರೆ, ನನಗೆ ಡಬಲ್ ಚಿನ್ ಇದ್ದವರು ಸಿಂಗಲ್ ಚಿನ್ ಆಗಬೇಕು, 1 ವೀಕು 10 ಡೇಸ್ಗೆಲ್ಲ ಡಬಲ್ ಚಿನ್ ಇರೋರು ಸಿಂಗಲ್ ಚಿನ್ ಆಗಬೇಕು ಅಂದ್ಕೊಂಡು ಬರೋರು ಇರ್ತಾರೆ. ಬಟ್ ಹಾಗಾಗಲ್ಲ. ಫಸ್ಟು ನಮ್ಮ ಬಾಡಿಗೆ ಫ್ಲೆಕ್ಸಿಬಿಲಿಟಿ ಬರಬೇಕು, ಆಮೇಲೆ ನಾವು ಡೀಪಾಗಿ ಮೂಮೆಂಟ್ಸ್ಗಳನ್ನು ಮಾಡ್ತಾ ಮಾಡ್ತಾ ನಮ್ಮ ವೇಟ್ ಲಾಸನ್ನು ನಾವು ಮಾಡಿಕೊಂಡ್ರೆ ಮಾತ್ರ ಡಬಲ್ ಚಿನ್ ಇರೋದು ಸಿಂಗಲ್ ಚಿನ್ ಆಗುತ್ತೆ. ಒಂದೇ ಸರಿ 1 ಡೇದಲ್ಲಿ ಇಷ್ಟು ವೆಯ್ಟ್ ಲಾಸ್ ಮಾಡ್ತೀನಿ, 2 ಡೇಸಲ್ಲಿ ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊತೀನಿ ಅನ್ನೋದೆಲ್ಲ ಎಲ್ಲರಿಗೂ ಅಪ್ಲೈ ಆಗಲ್ಲ. ಕೆಲವೊಬ್ರು ಏನು ಬಾಡಿ ಮೂವ್ಸನ್ನು ಮಾಡ್ತಿರಲ್ಲ, ಇವನ್ ಎಕ್ಸಸೈಸ್ ಅಂತ ಕೂಡ ಮಾಡ್ತಿರಲ್ಲ, ಅಂಥವ್ರಿಗೆ ಏನಾಗುತ್ತೆ, ನೀವು ಚಿಕ್ಕದಾಗಿ ಏನೋ ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ರು ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಆ ಥರ ಎಲ್ಲ ಎಲ್ಲರಿಗೂ ಅಪ್ಲೈ ಆಗಲ್ಲ. ಸೊ ಕೆಲವೊಬ್ಬರಿಗೆ ಸಿಂಪಲ್ ಆಗಿ ವಾಕ್ ಮಾಡಿ ಕೆಲವೊಂದು ಮೂವ್ಸ್ಗಳನ್ನು ಮಾಡೋದ್ರಿಂದನೂ ಸ್ವಲ್ಪ ದಿನದಲ್ಲೇ ವೆಯ್ಟ್ ಲಾಸ್ ಆಗುತ್ತೆ. ಬರೀ ವಾಕ್ ಮಾಡೋನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಬಟ್ ಕೆಲವೊಬ್ಬರಿಗೆ ಏನಾಗುತ್ತೆ, ಇಂಟೆನ್ಸಿವ್ ವರ್ಕೌಟ್ ಮಾಡಿದ್ರೂ ವೆಯ್ಟ್ ಲಾಸ್ ಆಗೋದು ಕಷ್ಟ ಆಗಿಬಿಡತ್ತೆ. ಅದೆಲ್ಲ ಅವ್ರವ್ರ ಬಾಡಿ ಇನ್ನರ್ ಏನು ಪ್ರಾಬ್ಲಮ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಏನಾದರೂ ಡೆಫಿಷಿಯನ್ಸಿ ಇರ್ಬೋದು, ಏನು ಪ್ರಾಬ್ಲಮ್ ಇದೆ ಅಥವಾ ಏನಿಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ವೆಯ್ಟ್ ಲಾಸ್ ಆಗೋದು. ಎಲ್ಲರ ವೆಯ್ಟ್ ಲಾಸ್ ಜರ್ನಿನೂ ಒಂದೊಂದು ಥರ ಇರುತ್ತೆ. ಒಬ್ಬರಿಗೆ ಆಗಿದೆ ಈ ವರ್ಕೌಟಲ್ಲಿ ತುಂಬ ವೆಯ್ಟ್ ಲಾಸ್ ಆಗಿದೆ ಅಂದರೆ ಇನ್ನೊಬ್ಬರಿಗೆ ಅದೇ
ವರ್ಕೌಟಲ್ಲಿ ವೆಯ್ಟ್ ಲಾಸ್ ಆಗತ್ತೆ, ಅದೇ ಯೋಗ ಎಕ್ಸಸೈಸಲ್ಲಿ ವೆಯ್ಟ್ ಲಾಸ್ ಆಗಿಬಿಡತ್ತೆ ಅಂತ ಇಲ್ಲ. ಬಟ್ ಯಾವುದೇ ಯೋಗ ಎಕ್ಸಸೈಸ್ ಮಾಡಿದ್ರು, ಯಾವುದೇ ಮೂಮೆಂಟ್ ಮಾಡಿದ್ರು ಎಲ್ಲದಕ್ಕೂ ಅದ್ರದ್ದು ಬೆನಿಫಿಟ್ ಇದೆ. ಬಟ್ ಬೆನಿಫಿಟ್ ಸಿಗೋದು ಒಬ್ಬೊಬ್ಬರಿಗೆ ಒಂದೊಂದು ಥರ. ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಸಿಕ್ಬಿಡತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕೆಲವೊಬ್ಬರಿಗೆ ಎಷ್ಟು ಮಾಡಿದ್ರು ಅದರಲ್ಲಿ ಆಗಲ್ಲ ಅಂತ ಅನ್ಸೋವರೆಗೂ ಅದು ಟೈಮ್ ಎಳೆಯುತ್ತೆ. ಬಟ್ ಆಗತ್ತೆ ಎಟ್ ದ ಎಂಡು. ನಾವು ಪೇಷನ್ಸನ್ನು ಕಳ್ಕೊಬಾರ್ದಷ್ಟೇ. ಈ ಯೋಗ ಎಕ್ಸಸೈಸ್ಗಳೆಲ್ಲ ಅಷ್ಟೇ, ಒಂದಿನ ಮಾಡ್ತೀನಿ ಇನ್ನೊಂದು ದಿನ ಬಿಟ್ಬಿಡ್ತೀನಿ ಅಂದರೆ ಅದರದ್ದು ಇಫೆಕ್ಟ್ ಸಿಗಲ್ಲ. ಸೊ ಕಂಟಿನ್ಯೂಟಿ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಅದ್ರ ಜೊತೆಗೆ ನಿಮ್ಮ ನಿದ್ರೆ, ಊಟ, ನೀವೇನು ಫುಡ್ಡನ್ನು ತಗೊತೀರಾ, ಹೆಲ್ದಿ ಫುಡ್ಡು, ಅದೆಲ್ಲ ಡಿಪೆಂಡ್ ಆಗುತ್ತೆ. ಸೊ ಇದೆಲ್ಲ ಮೂಮೆಂಟ್ಗಳು ನೋಡಿ ಈಸಿ ಆಗಿದೆ, ಎಲ್ಲರೂ ಮಾಡ್ಬೋದು, ಬಿಗಿನರ್ ಫ್ರೆಂಡ್ಲಿ ಇದೆ ಅಷ್ಟು. ಬಟ್ ಇಫೆಕ್ಟಿವ್ ತುಂಬ ಚೆನ್ನಾಗಿರುತ್ತೆ. ನೀವು ಎವ್ರಿ ಡೇ ಮಾಡ್ತಾ ಹೋಗಬೇಕು. ಸ್ಲೋಲಿ ಜಾಸ್ತಿ ಟೈಮ್ ಅಂದರೆ ನೀವೊಂದು ಸ್ಟಾರ್ಟಿಂಗಲ್ಲಿ ಬಿಗಿನರ್ ಆದರೆ ಒಂದು 10 ಕೌಂಟ್ ಮಾಡ್ತೀರಾ ಅಂದರೆ ಆಮೇಲೆ 20, 30 ನಿಮ್ಮ ಹತ್ರ ಎಷ್ಟಾಗತ್ತೋ ಅಷ್ಟು ಸ್ಟೆಮಿನಾ ನಿಮ್ಮ ಹತ್ರ ಹೆಂಗಿದೆ ಅನ್ನೋದ್ರ ಮೇಲೆ ನೀವು ಮಾಡ್ತಾ ಹೋಗಬೇಕಾಗತ್ತೆ. ಇದೆಲ್ಲ ನೋಡಿ ವೆರಿ ಸಿಂಪಲ್ ಮೂವ್ಸ್ಗಳು. ಇದು ಅನಂತಾಸನ. ಈ ಥರ ನೀವು ಸ್ಟ್ರೇಟ್ ಆಗಿ ಸೈಡ್, ನಿಮ್ಮ ಬಾಡಿಯ ಸೈಡಲ್ಲಿ ಮಲ್ಕೊಬೇಕು. ತುಂಬ ಕಷ್ಟ, ಇದು ನೋಡೋಕೆ ಈಸಿ ಅನ್ಸುತ್ತೆ, ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ತುಂಬ ಜನರಿಗೆ ಈ ಥರ ಮಲ್ಕೊಳ್ಳೋಕೆ ಕಷ್ಟ ಆಗ್ಬಿಡುತ್ತೆ. ಸೊ ಬ್ಯಾಲೆನ್ಸ್ ಮಾಡಿಕೊಂಡು ಈ ಥರ ಮೂಮೆಂಟನ್ನು ಮಾಡಬೇಕು. ಲೆಗ್ಗನ್ನು ಅಪ್ ಆ್ಯಂಡ್ ಡೌನು 90 ಡಿಗ್ರಿ ಲಿಫ್ಟ್ ಮಾಡಿ ಈ ಥರ ನೀವು ಮೂಮೆಂಟನ್ನು ಮಾಡಬೇಕಾಗತ್ತೆ. ಇಲ್ಲಿ ನೀವು ವೇರಿಯೇಷನನ್ನು ಆ್ಯಡ್ ಮಾಡ್ಕೊಬಹುದು. ನಿಮ್ಗೆ ಯಾವ್ಯಾವ ವೇರಿಯೇಷನ್ ಇಷ್ಟ ಆಗುತ್ತೆ ಆ ಥರದ ವೇರಿಯೇಷನ್ಗಳನ್ನೆಲ್ಲ ನೀವು ಆ್ಯಡ್ ಮಾಡಿಕೊಂಡು ಮಾಡ್ತಾ ಹೋಗ್ಬೋದು. ಸ್ಲೋಲಿ ಈ ಥರ ಫೋಲ್ಡ್ ಸ್ಟಿಚ್ಚನ್ನು ಮಾಡ್ಕೊಬೋದು. ನಿಮ್ಗೆ ಯಾವ್ಯಾವ ವೇರಿಯೇಷನ್ ಇಷ್ಟ ಆಗುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ವೇರಿಯೇಷನ್ನು ಬೇಡ, ಯಾವುದಾದ್ರೂ ಒಂದೇ ಮಾಡ್ತೀನಿ ಅಂದರೆ ಅದನ್ನು ಓಕೆ. ನಿಮ್ಗೆ ಹೆಂಗೆ ಕಂಫರ್ಟೇಬಲ್ ಇದೆಯೋ ಆ ಥರ ನೀವು ನಿಮ್ಮ ರೂಟೀನಲ್ಲಿ ಆ್ಯಡ್ ಮಾಡ್ಕೊಬೇಕು. ಇವಾಗ ಅಪೋಸಿಟ್ ಸೈಡು ಫಸ್ಟ್ ಈ ಥರ ಸ್ಟ್ರೇಟ್ ಆಗಿ ಸೈಡ್ ಬಾಡಿಲಿ ನಾವು ಮಲ್ಕೊಳ್ಳೋದನ್ನು ಟ್ರೈ ಮಾಡಬೇಕು. ಬ್ಯಾಲೆನ್ಸ್ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ಈ ಥರ ಅಪ್ ಆ್ಯಂಡ್ ಡೌನನ್ನು ನಾವು ಮಾಡ್ತಾ ಹೋಗಬೇಕು. ಇದು ನಿಮ್ಮ ಥೈಸು ಮತ್ತು ಸೈಡ್ ಬೆಲ್ಲಿ ಫ್ಯಾಟ್ ಏನಿದೆಯೋ ಅದನ್ನು ರಿಡ್ಯೂಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮೂಮೆಂಟ್ ಬಂದ್ಬಿಟ್ಟು ನೀವು ಈ ಥರ ವಜ್ರಾಸನದಲ್ಲಿ ಕೂತ್ಕೊಂಡು ಈ ಥರ ಶೋಲ್ಡರನ್ನು ರೊಟೇಟ್ ಮಾಡಬೇಕು. ಒಂದು ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮ್ಮ ನೀಸು, ಆ್ಯಂಕಲ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಡೈಜೆಷನ್ ಇಶ್ಯೂ ಇದ್ದರೆ ಸಾಲ್ವ್ ಆಗುತ್ತೆ. ಜೊತೆಗೆ ಈ ಥರ ನೀವು ಮೂಮೆಂಟ್ ಮಾಡೋದ್ರಿಂದ ನಿಮ್ಮ ಶೋಲ್ಡರ್ ರೊಟೇಷನ್ನು ಚೆನ್ನಾಗಾಗಿ ಶೋಲ್ಡರ್ ಫ್ಲೆಕ್ಸಿಬಿಲಿಟಿ ಬರುತ್ತೆ. ತುಂಬ ಗುಡ್ ಎಕ್ಸಸೈಸು. ಇದನ್ನು ನೀವು ಆ್ಯಡ್ ಮಾಡ್ಕೊಬೋದು ನಿಮ್ಮ ರೂಟೀನಲ್ಲಿ. ಇದರಲ್ಲಿ ನೀವು ವೇರಿಯೇಷನನ್ನು ಮಾಡ್ಬೋದು. ಈ ಥರ ಸೈಡ್ ಸ್ಟ್ರೆಚ್ಚು. ಕೆಲವೊಬ್ಬರಿಗೆ ಈ ಥರ ವಜ್ರಾಸನದಲ್ಲಿ ತುಂಬ ಹೊತ್ತು ಕೂರೋಕ್ಕಾಗಲ್ಲ, ಅವರು ಇದನ್ನು ಸ್ಕಿಪ್ ಮಾಡ್ಬೋದು. ಅಥವಾ ಸ್ವಲ್ಪ ಕೂರ್ತಾ ಅಭ್ಯಾಸ ಆದಮೇಲೆ ನೀವು ಜಾಸ್ತಿ ಟೈಮನ್ನು ಕೂರ್ಬೋದು. ಇಲ್ಲ ಕಾಲಿನ ಅಡಿಗಡೆ ನೀವು ಪಿಲ್ಲೋನ ಹಾಕ್ಕೊಂಡು ಕೂತ್ಕೊಂಡು ಅಭ್ಯಾಸ ಮಾಡಿಕೊಂಡ್ರೂ ಈಸಿ ಆಗುತ್ತೆ. ನೀವು ನಿಮ್ಮ ಫೀಟಿನ ಮೇಲ್ಗಡೆ ಹಿಪ್ಪಿನ ಅಂಡರು ನೀವೊಂದು ಪಿಲ್ಲೋನ ಪ್ಲೇಸ್ ಮಾಡಿಕೊಂಡ್ರೆ ನಿಮಗೆ ಕೂರೋಕ್ಕೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಅನಿಸುತ್ತೆ. ಆಮೇಲೆ ಅಭ್ಯಾಸ ಆದಮೇಲೆ ನೀವು ಪಿಲ್ಲೋನ ಸ್ಕಿಪ್ ಮಾಡಿ ಹಾಗೇನೆ ಕೂರೋಕ್ಕೆ ಟ್ರೈ ಮಾಡ್ಬೋದು. ಸೊ ಈ ಥರ ಎಲ್ಲ ನೀವು ಮೂಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ಕೊಬೇಕು. ಇದೆಲ್ಲ ಒಂಥರ ಥೆರಪಟಿಕ್ ಮೂವ್ಸ್ ಇದ್ದಂಗೆ. ನೀವು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ನೀವು ಮಾಡೋದ್ರಿಂದ ನಿಮಗೆ ಮನಸ್ಸಿಗೂ ಖುಷಿ ಆಗುತ್ತೆ, ನಿಮ್ಮ ಬಾಡಿಗೂ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ.
ಇದನ್ನು ಅಷ್ಟೇ ಈ ತರ ನೀವು ಸ್ಟಿಚಸ್ ಅನ್ನ ಮಾಡೋದ್ರಿಂದ ನೆಕ್ಕಲ್ಲಿ ಏನಾದರೂ ಪೇನ್ ಇದ್ರೂ ನಿಮಗೆ ಅದು ರಿಡ್ಯೂಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ತರ ಫ್ರಂಟ್ ಬೆಂಡ್ ಮಾಡೋದ್ರಿಂದ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತೀರಾ ನೀವು. ನಿಮ್ಗೇನಾದರೂ ಸ್ಟ್ರೆಸ್ಸು, ಟೆನ್ಷನ್ನು, ಎಂಗ್ಸೈಟಿ ಆ ಥರದ್ದೆಲ್ಲ ಪ್ರಾಬ್ಲಮ್ ಇದೆ, ನಿದ್ದೆ ಪ್ರಾಬ್ಲಮ್ ಇದೆ ಅಂದ್ರೆಲ್ಲ ನೀವು ಈ ತರ ಮೂಮೆಂಟ್ ಅನ್ನ ಮಾಡೋದ್ರಿಂದನೂ ನಿಮಗೆ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತೆ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲನ್ನು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.